ಇನ್ನು ಗಲ್ಫ್ ಯುದ್ಧದಿಂದಾಗಿ ತರಕಾರಿ ಬೆಳೆಗಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹೋಟೆಲ್ ಬಂದಾಗಿರುವ ಕಾರಣ ತರಕಾರಿಗಳು ಸೇಲ್ ಆಗ್ತಿಲ್ಲ. ಹೊಲದಲ್ಲಿ ಸಾಂಬಾರ್ ಸೌತೆಕಾಯಿ ಕೊಳಿತಾ ಇದೆ. ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದ ರೈತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 2 ಎಕರೆ ಪ್ರದೇಶದಲ್ಲಿ ಸಾಂಬಾರ್ ಸೌತೆಕಾಯಿಯನ್ನ ಬೆಳೆದಿದ್ರು. ಆದರೆ ಡೀಸೆಲ್ ಮತ್ತೆ ಪೆಟ್ರೋಲ್ಗೆ ಸಂಬಂಧಪಟ್ಟಂತೆ ಈ ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಉಂಟಾಗಿ ಹೋಟೆಲ್ಗಳು ಕೆಲವು ಕಡೆಗಳಲ್ಲಿ ಬಂದ್ ಆಗಿದೆ. ಈ ಬಂದ್ನಿಂದಾಗಿ ತರಕಾರಿಗಳನ್ನು ಕೊಳ್ತಾ ಇಲ್ಲ ಅಂತ ಹೇಳಿ ಬೆಳೆಗಾರರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ಕೋಲಾರ ತಾಲೂಕಿನ ತೊಟ್ಲಿ ಗ್ರಾಮದ ಒಂದು ರೈತರ ತೋಟದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಇದು 1 ಎಕರೆ ಸಾಂಬಾರ್ ಸೌತೆಕಾಯಿ ಅಂತೇಳಿ ಪ್ರಮುಖವಾಗಿ ಇದು ಹೋಟೆಲ್ಗೆ ಸಪ್ಲೈ ಆಗುವಂಥ ಒಂದು ಸೌತೆಕಾಯಿ. ಅದರಲ್ಲೂ ಬೇಸಿಗೆಯಲ್ಲಿ ಈ ಒಂದು ಸೌತೆಕಾಯಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಇದನ್ನು ತಿಂದರೆ ದೇಹ ತಂಪಾಗಿರುತ್ತೆ ಅನ್ನೋ ಕಾರಣಕ್ಕೆ, ಜೊತೆಗೆ ಇದನ್ನು ಬೆಳೆಯೋದಕ್ಕೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಾಗಿ ರೈತರು ಇದನ್ನು ಬೆಳೀತಾರೆ. ಆದರೆ ಏನು ಕಳೆದ 20 ದಿನಗಳಿಂದ ಹೋಟೆಲ್ ಉದ್ಯಮದ ಮೇಲೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ಸರಿಯಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳು ಬಹುತೇಕ ಬಂದಾಗಿದ್ದಾವೆ. ಜೊತೆಗೆ ಹೋಟೆಲ್ನಲ್ಲೂ ಕೂಡ ಸಾಕಷ್ಟು ಏನು ವ್ಯಾಪಾರ ವಹಿವಾಟು ನಡೀತಾ ಇತ್ತು, ಅದು ಕೂಡ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಸಾಂಬಾರ್ ಸೌತೆಕಾಯಿಗೆ ಇವತ್ತು ಡಿಮ್ಯಾಂಡ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ kg ಸೌತೆಕಾಯಿಗೆ 2-3 ರೂಪಾಯಿ ಕೂಡ ಕೇಳ್ತಾ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪರಿಣಾಮ ಇದನ್ನು ಕಿತ್ತು ಮಾರ್ಕೆಟಿಗೆ ಹಾಕೋ ಬದಲು ಇದನ್ನು ಸುಮ್ಮನೆ ಬಿಡೋದೇ ವಾಸಿ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಇದನ್ನು ಕೀಳೋವಂಥ ಗೋಜಿಗೆ ಹೋಗಿಲ್ಲ. ಪರಿಣಾಮ ಇದು ತೋಟದಲ್ಲೇ ಕೊಳಿತಾ ಇದೆ. ನಾವು ದೃಶ್ಯದಲ್ಲಿ ನೋಡಿದ್ರೆ ಇಷ್ಟೊತ್ತಿಗಾಗಲೇ ಇದನ್ನು ಕಿತ್ತು ಮಾರ್ಕೆಟಿಗೆ ಹಾಕಿದಿದ್ರೆ ರೈತರಿಗೆ ಒಂದಷ್ಟು ಆದಾಯ ಆದರೂ ಬರ್ತಾಯಿತ್ತು. ಆದರೆ ಇವತ್ತು ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ತೋಟದಲ್ಲೇ ಕೊಳೆಯೋದಕ್ಕೆ ಬಿಟ್ಟಿದ್ದಾರೆ. ನಮ್ಮ ಜೊತೆ ರೈತರಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ತೋಟದಲ್ಲೇ ಸೌತೆಕಾಯಿನ ಬಿಟ್ಟಿದ್ದೀರಿ? ಏನು ಕಂಪ್ಲೀಟ್ ರೇಟೇ ಸಿಗ್ತಾ ಇಲ್ವಾ, ಹೇಗೆ ಸರ್? ಇವತ್ತು ಇರಾಕ್ ಯುದ್ಧದ ಮೇಲೆ ಬೆಂಗಳೂರು ಮತ್ತು ಕೆಲವು ದೊಡ್ಡ ದೊಡ್ಡ ಹೋಟೆಲ್ ಮೇಲೆ LPG ಗ್ಯಾಸ್ ಸಿಗದೇ ಇರೋದ್ರಿಂದ ರೈತರು ಮಾರ್ಕೆಟ್ಗೆ ಹೋಟ್ಲಿಗೆ ಹೋಗ್ತಾ ಇರುವಂಥ ತರಕಾರಿ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ತೋಟಗಳಲ್ಲಿ ಕೊಳಿತಾ ಇದೆ. ಇದು ಸಾಂಬಾರು ಸೌತೆಕಾಯಿ ಅಂದ್ಬಿಟ್ಟು ಮುಂದೆ ನಮ್ಮ ಮಂಗಳೂರು, ಉಡುಪಿ, ಕಾರ್ಕಳ ಕಡೆ ಬೆಳೀತಾಯಿದ್ರು. ಇದು ಬೇಸಿಗೆಯಲ್ಲಿ ತಂಪು ಪಾನೀಯ ತರಕಾರಿ ಒಳ್ಳೆಯ ಟೇಸ್ಟ್ ಕೊಡುವಂಥದ್ದು. ಅದು ಇವತ್ತೇನಾಗಿದೆ ಅಂದರೆ ಹೋಟೆಲಲ್ಲಿ ಮುಚ್ಚಿರೋದ್ರಿಂದ ಸೌತೆಕಾಯಿ ಕೇಳೋರಿಲ್ಲ. ಇದು ಎಕರೆಗೆ 20,000 ರೂಪಾಯಿ, ಅಂದರೆ 2 ಎಕರೆಗೆ 40,000 ರೂಪಾಯಿ, 90 ದಿವಸ ಬೆಳೆ ಇದು. ಇವತ್ತು ಏನಾಗಿದೆ, ಮಾರ್ಕೆಟ್ಗೆ ಕಟಾವು ಮಾಡಿಕೊಂಡು ಬಾಡಿಗೆ ಕೂಲಿ ಕಾರ್ಮಿಕರು 3 ರೂಪಾಯಿ ಕೇಳ್ತಾರೆ. ಇದು ಕನಿಷ್ಠ 10 ರಿಂದ 15 ರೂಪಾಯಿ ಒಳಗಡೆ ಬರ್ತಾಯಿಲ್ಲ ರೇಟು. ಇವತ್ತು ಕೇಳೋರಿಲ್ಲ, ಬಲವಂತ ಮಾಡಿ ತಂದು ಕೊಡಬೇಕು. ಇವತ್ತು ಟೊಮೆಟೊ ನೋಡಿ, ಪ್ರತಿಯೊಂದು ತರಕಾರಿ ಬೆಳೆ ನೋಡಿ, ಆಲೂಗಡ್ಡೆ ನೋಡಿ, ಮತ್ತು ಪಾಪ್ಕಾರ್ನ್ ಜೋಳ, ಇದು ಎಲ್ಲ ತರಕಾರಿಗಳ ಮುಂದೆ ಈ LPG ಗ್ಯಾಸಿಂದ ಎಫೆಕ್ಟ್ ಆಗಿ ರೈತರಿಗೆ ಭಾರಿ ಹೊಡೆತಾಗಿದೆ. ಇದಿಷ್ಟು ರೈತರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.